ಪರಿಚಯವೇ ಪಾತಕವಾಗಿ ಬದಲಾದರೆ, ನಂಬಿ ಹೋದ ಜಾಗದಲ್ಲೇ ಹೆಣ್ಣೊಬ್ಬಳಿಗೆ ನರಕದ ದರ್ಶನವಾದರೆ ಆಕೆ ಅನುಭವಿಸುವ ಯಾತನೆ ಅಷ್ಟಿಷ್ಟಲ್ಲ. ಹನಿ ಹನಿಯಾಗಿ ಕಾಡಿದ ಕೀಚಕನ ಬ್ಲಾಕ್ ಮೇಲ್ಗೆ ಸಿಲುಕಿ ಕಳೆದ 1.5 ವರ್ಷದಿಂದ ಹೆಂಡತಿ ಅನುಭವಿಸಿದ ನರಕ ಯಾತನೆ ಕೇಳಿ ಸ್ವತಃ ಗಂಡನೇ ದಿಗ್ಭ್ರಮೆಗೊಂಡಿದ್ದಾನೆ. ಇಡೀ ಸಮಾಜವೇ ತಲೆ ತಗ್ಗಿಸುವಂತಿರುವ ಆ ಕರಾಳ ಕ್ರೌರ್ಯದ ಭಾವುಕ ವರದಿ ಇಲ್ಲಿದೆ ನೋಡಿ. ಅದು ನೆಮ್ಮದಿಯಿಂದ ಇದ್ದ ಹಸಿರು ಮನೆ, ಆದರೆ ವಿಧಿಯ ಆಟ. ಪರಿಚಯದ ರೂಪದಲ್ಲಿ ಬಂದ ಆ ಕೀಚಕ ಇಡೀ ಕುಟುಂಬದ ನೆಮ್ಮದಿಯನ್ನೇ ನಡು ಅಗಲಲ್ಲೇ ಸುಟ್ಟು ಬೂದಿ ಮಾಡಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯ ಗ್ರಾಮದ ನಿವಾಸಿ ಲಕ್ಷ್ಮಿ ಬೆಂಗಳೂರಿನ ಕೆಂಗೇರಿಯ ಚಿಕ್ಕಮ್ಮನ ಮನೆಗೆ ಹೋದಾಗ ಮಂಡ್ಯದ ಕುಡುಗಬಾಳು ನಿವಾಸಿ ರಮೇಶ್ ಎಂಬಾತ ಪರಿಚಯವಾಗಿದ್ದ. ಆ ನಯವಂಚಕನ ಮುಖವಾಡದ ಹಿಂದಿದ್ದ ಕ್ರೂರ ಮುಖ ಆ ಅಮಾಯಕ ಮಹಿಳೆಗೆ ಅಂದು ಗೊತ್ತಿರಲಿಲ್ಲ. ಒಂದು ದಿನ ಪ್ರೀತಿಯಿಂದ ಜ್ಯೂಸ್ ಕೊಡಿಸುವಂತೆ ನಟಿಸಿದ ಆ ಕಿರಾತಕ ಅದರಲ್ಲಿ ಮತ್ತು ಬರುವ ಔಷಧಿ ಬೆರೆಸಿದ್ದ. ಪ್ರಜ್ಞೆ ತಪ್ಪಿ ಬಿದ್ದ ಹೆಣ್ಣಿನ ಅಸಹಾಯಕತೆಯನ್ನ ಬಳಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದಷ್ಟೇ ಅಲ್ಲ, ಆಕೆಯ ಇಡೀ ಬದುಕನ್ನ ಹರಾಜು ಹಾಕುವಂತೆ ಬೆತ್ತಲೆ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದ. ಅಂದಿನಿಂದ ಆಕೆಯ ಪಾಲಿಗೆ ಬದುಕು ಜೀವಂತ ನರಕವಾಗಿದೆ ಎಂದು ಮಹಿಳೆ ಆರೋಪಿಸಿದ್ದಾಳೆ. ಹಿಂಗೆ ನಮ್ಮ ಸುಖ ಸಂಸಾರ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತು ಬರುವ ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ, ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಗಂಡನಿಗೆ ಹೇಳಿದರೆ ವಿಡಿಯೋ ವೈರಲ್ ಮಾಡ್ತೀನಿ ಎಂದು ಎದುರಿಸಿದ ಆ ಕೀಚಕ ಕಳೆದ 1.5 ವರ್ಷದಿಂದ ಆಕೆಯನ್ನು ಹಂತ ಹಂತವಾಗಿ ಸಾಯಿಸಿದ್ದಾನೆ. ಮಾನಕ್ಕೆ ಹೆದರಿ ತಾಳಿ ಕಟ್ಟಿದ ಗಂಡನಿಗೆ ವಿಷಯ ತಿಳಿಸಲಾಗದೆ ಒಳಗೊಳಗೆ ಕಣ್ಣೀರಿನ ಕೆರೆಯಲ್ಲಿ ಮುಳುಗುತ್ತಾ ಆಕೆ ಪ್ರತಿ ದಿನವೂ ನರಕಯಾತನೆ ಅನುಭವಿಸುತ್ತಿದ್ದಾಳೆ. ಕೊನೆಗೆ ಆಕೆಯ ಒಡವೆ ಲಕ್ಷಾಂತರ ರೂಪಾಯಿ ಹಣವನ್ನು ಕಿತ್ತುಕೊಂಡು ಆ ನಯವಂಚಕ ಮೆಜೆಸ್ಟಿಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಮನೆಯಲ್ಲಿದ್ದ ಒಡವೆ ಹಣ ಕಾಣದಿದ್ದಾಗ ಗಂಡ ಪ್ರೀತಿಯಿಂದ ಪ್ರಶ್ನಿಸಿದ್ದೇ ತಡ. ಆ ಹೆಣ್ಣು ಮಗಳು 1.5 ವರ್ಷದಿಂದ ಎದೆಯೊಳಗೆ ಬಚ್ಚಿಟ್ಟಿದ್ದ ಕಣ್ಣೀರಿನ ಮಹಾಪೂರವೇ ಹರಿದು ಬಂದಿದೆ. ತನ್ನ ಹೆಂಡತಿಗೆ ಆದ ಅನ್ಯಾಯ, ಆಕೆ ಅನುಭವಿಸಿದ ಕ್ರೌರ್ಯ ಕೇಳಿ ಆ ಪತಿ ಆಘಾತದಿಂದ ಜಂಡೆ ಹಿಡಿದು ಕುಳಿತಿದ್ದಾನೆ. ಸದ್ಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೀಚಕ ರಮೇಶ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ಮತ್ತು ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾಯಿದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಒಟ್ಟಾರೆ 1.5 ವರ್ಷದ ಕಣ್ಣೀರು ಮತ್ತು ಕರಾಳ ಅಸಹಾಯಕತೆಗೆ ಕೊನೆಗೂ ನ್ಯಾಯ ಸಿಗಬೇಕಾಗಿದೆ. ಆ ಹೆಣ್ಣಿನ ಬದುಕನ್ನು ನರಕ ಮಾಡಿದ ಆ ನಯವಂಚಕರಿಗೆ ಕಠಿಣ ಶಿಕ್ಷೆಯಾಗುತ್ತೋ ಇಲ್ಲವೋ ಕಾದು ನೋಡಬೇಕಾಗಿದೆ.